ಬಂಧುಗಳೇ, ಕ್ಷಣ ಕಾಲ ಗಮನಿಸಿ. ಈಗ ನೀವು ನೋಡುತ್ತಿರುವ ಈ ದೃಶ್ಯ ಸಾಮಾನ್ಯವಾದುದಲ್ಲ. ಇದು ನಿಮ್ಮ ಕಣ್ಣುಗಳನ್ನು ತೇವಗೊಳಿಸಬಹುದು, ನಿಮ್ಮ ಪ್ರಜ್ಞೆಯನ್ನು ಬಡಿದೆಬ್ಬಿಸಬಹುದು. ಪ್ರಾರ್ಥನೆಯಲ್ಲಿದ್ದ ಭಕ್ತ, ಗಣ್ಣಿಡಿದು ಬಂದ ಕಳ್ಳ, ಅಂತಿಮವಾಗಿ ನಡೆದದ್ದು ಸೃಷ್ಟಿಕರ್ತನ ಪವಾಡವೋ ಅಥವಾ ಕರ್ಮದ ಫಲವೋ? ಅಕ್ಷರಶಃ ಎದೆ ನಡುಗುವ ಈ ದೃಶ್ಯಾವಳಿಗಳು ಈಗ ನಿಮ್ಮ ಮುಂದೆ. ದಯವಿಟ್ಟು ವಿಡಿಯೋವನ್ನು ಎಂಡ್ ತನಕ ನೋಡಿ. ಸತ್ಯದ ಅಂತರಾಳವನ್ನು ಅರಿಯಿರಿ. ನನ್ನ ನಾಡಿನ ಸಮಸ್ತ ಅಕ್ಕರೆಯ ಕರುಣ ಬಾಂಧವರೇ, ನಿಮ್ಮೆಲ್ಲರ ಬದುಕು ಹಸನಾಗಿರಲಿ. ಇವತ್ತು ನಾನು ನಿಮ್ಮ ಮುಂದೆ ಹೊತ್ತು ತಂದಿರುವ ಈ ವಿಷಯ ಇದೆಯಲ್ಲ, ಇದು ಅಕ್ಷರಶಃ ಎದೆ ನಡುಗುವಂತಹದ್ದು. ಮನುಷ್ಯ ತಾನು ಈ ಭೂಮಿಯ ಮೇಲೆ ಅತಿ ಬುದ್ಧಿವಂತನು, ನಾನು ಯಾರ ಕಣ್ಣಿಗೂ ಬೀಳದೆ ಏನು ಬೇಕಾದರೂ ಮಾಡಬಹುದು ಎಂದು ಅಂದುಕೊಂಡಿದ್ದಾನೆ. ಆದರೆ ಆ ಸೃಷ್ಟಿಕರ್ತನ ಲೆಕ್ಕಾಚಾರದ ಮುಂದೆ ಅವನೆಲ್ಲ ಕುತಂತ್ರಗಳು ಶೂನ್ಯ ಎಂಬುದಕ್ಕೆ ಇಂದು ನಾನು ತೋರಿಸಲಿರುವ ಈ ದೃಶ್ಯವೇ ಸಾಕ್ಷಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ವಿಡಿಯೋವನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ನೋಡಿ, ಒಬ್ಬ ಅಂಗಡಿ ಮಾಲಕ ಎಷ್ಟು ಶಾಂತವಾಗಿ ಸೃಷ್ಟಿಕರ್ತನ ಮುಂದೆ ತಲೆಬಾಗಿದ್ದಾನೆ. ಪವಿತ್ರ ಕುರ್ಆನ್ ಈ ಬಗ್ಗೆ ಮೊದಲೇ ಎಚ್ಚರಿಸಿದೆ. ವಮಕರುಲ್ಲಾಹ್ ವಲ್ಲಾಹು ಖೈರುಲ್ ಮಾಕಿರೀನ್. ಬಂಧುಗಳೇ, ಮನುಷ್ಯ ಎಷ್ಟೇ ಪ್ಲಾನ್ ಮಾಡಲಿ, ಆ ಮೇಲಿರುವವನ ಲೆಕ್ಕಾಚಾರವೇ ಅಂತಿಮ. ಈಗ ನೋಡಿ, ಆ ಕಳ್ಳ ಒಳಗೆ ನುಗ್ಗುತ್ತಿದ್ದಾನೆ. ಅವನ ಕೈಯಲ್ಲಿ ಗಣ್ಣಿರುವುದನ್ನು ನೀವು ಗಮನಿಸಬಹುದು. ಅಬ್ಬಬ್ಬಾ, ಎಂಥ ಘೋರ ವಿದ್ಯಮಾನವಿದು. ಆತ ಕೌಂಟರ್ ಹಣ ದೋಚುತ್ತಿದ್ದಾನೆ. ಮಾಲೀಕನ ಜೇಬಿನಿಂದ ಫೋನ್ ಕಿತ್ತುಕೊಳ್ಳುತ್ತಿದ್ದಾನೆ. ಆದರೆ ಆ ಮಾಲೀಕ ನಮಾಜ್ ಬಿಡುತ್ತಿಲ್ಲ. ಯಾಕೆ ಗೊತ್ತಾ? ಹದೀಸಿನಲ್ಲಿ ಹೇಳಿದಂತೆ, ಇಹ್ಫದಿಲ್ಲಾ ಯಹ್ಫದುಕ್, ನೀನು ಅಲ್ಲಾಹನನ್ನು ನೆನಪಿಸು, ಅವನು ನಿನ್ನನ್ನು ಸಂರಕ್ಷಿಸುತ್ತಾನೆ. ಈ ವಿಷಯದ ಪ್ರತಿ ಪದರವನ್ನು ನಿಮ್ಮ ಮುಂದೆ ಅಕ್ಷರಶಃ ಬಿಚ್ಚಿಡುತ್ತಿದ್ದೇನೆ. ಈಗ ನೋಡಿ, ಕಳ್ಳ ಹಣ ದೋಚಿ ಓಡಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಇದ್ದಕ್ಕಿದ್ದಂತೆ ಏನಾಯಿತು? ಆತ ಅಲ್ಲಿಯೇ ಕುಸಿದು ಬೀಳುತ್ತಿದ್ದಾನೆ. ಆತನಿಗೆ ಅಲ್ಲಿಯೇ ಹೃದಯಘಾತ ಸಂಭವಿಸುತ್ತದೆ. ಬಂಧುಗಳೇ, ಇಲ್ಲಿ ನಾವು ಯೋಚಿಸಬೇಕಾದ ಅತಿ ದೊಡ್ಡ ಸತ್ಯ ಹೊಂದಿದೆ. ಮರಣ ಎಂಬುದು ಯಾವಾಗ ಬೇಕಾದರೂ ಬರಬಹುದು. ಈ ಕಳ್ಳ ತಾನು ಹಣದೊಂದಿಗೆ ಮನೆಗೆ ಹೋಗುತ್ತೇನೆ ಎಂದು ಅಂದುಕೊಂಡಿದ್ದ. ಆದರೆ ಅವನ ಪಾಡಿಗೆ ಬಂದಿದ್ದು ಸಾವು, ಮರಣ ಬರುವ ಒಂದು ಸೆಕೆಂಡ್ ಮುಂಚೆಯೂ ಅವನಿಗೆ ಅದರ ಅರಿವಿರುವುದಿಲ್ಲ. ಕುರ್ಆನ್ ಹೇಳುತ್ತದೆ, ಫೈದಾ ಜಾಅ ಅಜಲುಹುಂ ಲಾ ಯಸ್ತಖಿರೂನ ಸ್ಸಾಅ ವ ಯಸ್ತಖ್ದಿಮೂನ್. ಅವರ ಅವಧಿ ಮುಗಿದಾಗ ಅವರು ಒಂದು ಕ್ಷಣ ವಿಳಂಬ ಮಾಡಲು ಅಥವಾ ಮುಂಚಿತವಾಗಿ ಬರಲು ಸಾಧ್ಯವಿಲ್ಲ ಎಂದು ವಿಶುದ್ಧ ಕುರ್ಆನ್. ಒಮ್ಮೆ ಯೋಚಿಸಿ ಬಾಂಧವರೇ, ನಾವು ತಪ್ಪು ಮಾಡುತ್ತಿರುವಾಗ, ಒಬ್ಬರ ಸೊತ್ತನ್ನು ಲೂಟಿ ಮಾಡುತ್ತಿರುವಾಗ ಅಥವಾ ಅಧರ್ಮ ಹಾದಿಯಲ್ಲಿರುವಾಗ ಇದ್ದಕ್ಕಿದ್ದಂತೆ ಸಾಕ್ಷಾತ್ ಮಲಕುಲ್ ಮೌತ್ ಅಜ್ರಾಯಿಲ್ ಬಂದರೆ ನಮ್ಮ ಗತಿಯನ್ನು? ತಪ್ಪು ಕೆಲಸದಲ್ಲಿ ಮರಣ ಬಂದರೆ ನರಕ ಖಂಡಿತ. ಅಂತಹ ಮರಣಕ್ಕಿಂತ ಭೀಕರವಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಪ್ರಾರ್ಥಿಸುತ್ತಿದ್ದರು, ಅಲ್ಲಾಹುಮ್ಮ ಇನ್ನಿ ಅಊದು ಬಿಕ ಮಿನ್ ಸೂಯಿಲ್ ಖಾತಿಮ. ಅಲ್ಲಾಹುಮ್ಮ ಇನ್ನಿ ಅಊದು ಬಿಕ ಮಿನ್ ಸೂಯಿಲ್ ಖಾತಿಮ. ಅಲ್ಲಾಹನೇ, ಕೆಟ್ಟ ಅಂತ್ಯದಿಂದ ನನಗೆ ರಕ್ಷಣೆ ನೀಡು. ನಾವು ತಪ್ಪು ಮಾಡುತ್ತಿರುವಾಗಲೇ ಅಜ್ರಾಯಿಲ್ ಬಂದರೆ ಆ ಸೃಷ್ಟಿಕರ್ತನ ಮುಂದೆ ಯಾವ ಮುಖ ಹೊತ್ತು ನಿಲ್ಲುತ್ತೀರಿ? ಅರಿವಿನ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಿ. ಪ್ರತಿಯೊಂದು ಸೆಕೆಂಡ್ ಕೂಡ ನಿಮ್ಮ ಕೊನೆಯ ಸೆಕೆಂಡ್ ಆಗಿರಬಹುದು. ಮಾಹಿತಿಯ ಪ್ರಕಾರ ಇದು ಜಾಗೃತಿ ಮೂಡಿಸಲು ಸಿದ್ಧಪಡಿಸಿದ ಸ್ಕ್ರಿಪ್ಟೆಡ್ ವಿಡಿಯೋ ಆಗಿರಬಹುದು. ಆದರೆ ಇದರಲ್ಲಿರುವ ಸಂದೇಶ ಮಾತ್ರ ಅಕ್ಷರಶಃ ಸತ್ಯ. ನಾವು ಮಾಡುವ ಪ್ರತಿಯೊಂದು ಕೆಟ್ಟ ಕೆಲಸಕ್ಕೂ ಶಿಕ್ಷೆ ಎಲ್ಲೇ ಇದೆ ಎಂಬುದು ಮರೆಯಬೇಡಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ,
ಮನ್ ಘಶನಾ ಫಲೈಸ ಮಿನ್ನಾ, ಯಾರು ನಮಗೆ ವಂಚಿಸುತ್ತಾನೋ ಅವನು ನಮ್ಮವನಲ್ಲ. ಕೊನೆಯದಾಗಿ ಒಂದೇ ಮಾತು, ಅಧರ್ಮದ ಹಣಕ್ಕಿಂತ ಸತ್ಯದ ಹಸಿವು ಮೇಲಾಗಿರಲಿ. ಅರಿವಿನ ಜ್ಯೋತಿಯನ್ನು ಸದಾ ಬೆಳಗಿಸಿಕೊಳ್ಳಿ. ಅಜ್ಞಾನದ ಮಡುವಿಗೆ ಬೀಳದಂತೆ ಸದಾ ಎಚ್ಚರ ವಹಿಸಿ. ಸಮಾಜದ ಈ ಅಂಕುಡೊಂಕುಗಳನ್ನು ತಿದ್ದುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸತ್ಯದ ಹಾದಿಯಲ್ಲಿ ನಡೆಯುವ ನಮ್ಮ ಈ ಅಬು ರಾಜಿ ಕುಟುಂಬದ ಜೊತೆ ಸದಾ ಇರಿ. ನಿಮ್ಮ ಪ್ರೀತಿ ಬೆಂಬಲ ಹೀಗೆ ಇರಲಿ. ಮತ್ತೊಂದು ರೋಚಕ ಸತ್ಯಾಂಶದ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಶುಭವಾಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.